ಹಕ್ಕಿಗಳು ಗೂಡನ್ನು ಸೇರುವ ಸಮಯ. ಎಲ್ಲ ಸದ್ಭಕ್ತರು ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಸಮಯ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಹೇಮವೇಮ ಸದ್ಬೋಧನಾ ವಿದ್ಯಾಪೀಠದ ದಶಮಾನೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗುವ ಸಮಯ. ಗಣ್ಯಾಧಿಗಣ್ಯರು ವೇದಿಕೆಗೆ ಆಗಮಿಸ್ತಕ್ಕಂಥ ಸಮಯ. ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಗಣ್ಯರು ಆಗಮಿಸ್ತಾ ಇದ್ದಾರೆ. ರೆಡಿ ಶಮನ್ ರೇ Ready? Open up. Chipadachi. Punch. 1, 2, 3, 4, 5, 6, 7, 8, 9. Upper punch. 1, 2, 3, 4, 5, 6, 7, 8, 9, 10. Lower punch. 1, 2, 3, 4, 5, 6, 7, 8, 9, 10. Triple punch. 1, 2, 3, 4, 5, 6, 7, 8, 9. Up. Right. Gottagana right. ಮುಂದಿನ ಕರಾಟೆ ಪ್ರದರ್ಶನ ಕರಾಟೆ ಕಥಾ ಯುವನ್ ಅಂಡ್ ಟೀಮ್. Make line. Ready? Ready? Hitch! Naming it all. It's the 1, 2, 3, 4, 5, 6, 7, hitch! 9, 10. 1, 2, 3, 4, 5, 6, 7. Hitch. 9, 10. Up. Hitch. Next. Ready. Ready. Move. Fight. ಕಥಾ ವಿಭಾಗದ ಪ್ರಗತಿ. ಯುವನ್ ಟೀಮ್ಗೆ ಧನ್ಯವಾದಗಳು. ಸಹನ. ಫೈಟಿಂಗ್ ವಿಭಾಗ ಯುವನ್ ಅಂಡ್ ಮನೋಜ್, ನಂದಿನಿ ಮತ್ತು ಸಹನಾ. ಹಮೆ ಸಹನ 3 ಪಾಯಿಂಟ್. ಪ್ರಗತಿ 1 ಪಾಯಿಂಟ್.
Sahana 1 point. Pragati 3 point. Pragati ಗೆದ್ದು ರೈಟ್. ಒಂದು ಚಪ್ಪಾಳೆ ಬರಲಿ. ಈ ಮಕ್ಕಳ ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮಕ್ಕಳು ಪ್ರಶಸ್ತಿಗಳನ್ನ ಗೆದ್ಕೊಂಡ್ಬಿದ್ದಾರೆ. ಅದೇ ರೀತಿಯಾಗಿ ಆಡ್ತಾ ಇದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ಬರಲಿ. ನೆಕ್ಸ್ಟ್ ನುಚಾಕು. ಹೋಗ್ಬೇಕು ಗರ್ಲ್ಸ್. ನುಚಾಕು ಪ್ರಗತಿ ಅಂಡ್ ಟೀಮ್. ಮುಂದಿನ ಕಾರ್ಯಕ್ರಮ ಯೋಗ ಪ್ರದರ್ಶನ. ಸಂಬಂಧಪಟ್ಟ ಶಿಕ್ಷಕರು ತಯಾರಿಯನ್ನು ನಡೆಸ್ಕೋಬೇಕು ಅಂತ ವಿನಂತಿಸಿಕೊಳ್ತೇನೆ. 10ನೇ ತರಗತಿ ವಿದ್ಯಾರ್ಥಿಗಳಿಂದ ಯೋಗ ಪ್ರದರ್ಶನ. ಮುಂದಿನ ಕಾರ್ಯಕ್ರಮ ಯೋಗ ಪ್ರದರ್ಶನ. ಆಮೇಲೆ ಮಾಡ್ತೀನಿ. ಫೋಟೋ ಬೇಕಂತ ಅವ್ರಿಗೆ. ಫೋಟೋ ಲಾಸ್ಟ್ ಇತ್ತು ಮತ್ತೆ ಅಲ್ಲ ಸರ್ ಇರಲಿ. ರೆಡಿ. ರೈಟ್. ಕಥಾ 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 5 6 7 8 9 10 1 2 3 4 right. ಚಪ್ಪಾಳೆ ಬರಲಿ, ಜೋರಾದ ಚಪ್ಪಾಳೆ ಬರಲಿ. ನೆಕ್ಸ್ಟ್ ಬೋಕತಾ ಫೈಟಿಂಗ್ ಗಾಡಿ. ಫಾಸ್ಟ್ 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 ಫಾಸ್ಟ್. 2 3 4 5 6 7 8 9 10 1 2 3 4 5 6 7 8 9 10 1 2 up. Right. Next stick fight. Naveen, Sanket. Set. ನಮಸ್ಕಾರ, ಸುಸ್ವಾಗತಂ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟು ಆಲ್. Ladies
1 2 3 ಹೊಡೆದಿಲ್ವಾ? ಚಪ್ಪಾಳೆ ಬರಲಿ ಈ ಮಕ್ಕಳ ಒಂದು ಧೈರ್ಯಕ್ಕೆ. ಚಪ್ಪಾಳೆ ಸಾಲ್ತಾ ಇಲ್ಲ ಅನ್ಕೋತೀನಿ. ತುಂಬ ಜನ ಇದ್ದೀರಾ? ರೆಡಿ, ಡಬಲ್ ಬರೋ, ಎರಡೆರಡು ಎತ್ಕೊಂಬನ್ನಿ ಎರಡೆರಡು ನೀವೇ ಇಟ್ಕೊಳ್ಳಿ. 2 3 ಹೊಡೆದಿಲ್ವಾ? ಹೊಡೀರಿ ಇನ್ನೊಂದ್ಸರಿ. ಬಿಡಿ 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 ಬಿಡಿ. ನೆಕ್ಸ್ಟ್ 2 3 ಜೋರಾದ ಚಪ್ಪಾಳೆ ಬರಲಿ ಈ ಮಕ್ಕಳ ಒಂದು ಧೈರ್ಯಕ್ಕೆ. ಶ್ರೀ ಹೇಮವೇಮ ಸದ್ಬೋಧನಾ ವಿದ್ಯಾಪೀಠ, ಶ್ರೀ ಜ್ಞಾನಾಕ್ಷಿ ವಿದ್ಯಾನಿಕೇತನ, ಶ್ರೀ ಮಹಾಯೋಗಿ ವೇಮನ PU ಕಾಲೇಜ್, ಹೇಮರೆಡ್ಡಿ ಮಲ್ಲಮ್ಮ ಪದವಿ ಕಾಲೇಜ್ ಹೊಸಹಳ್ಳಿ 2023-24ನೇ ಸಾಲಿನ ಶಾಲಾ ಕಾಲೇಜ್ ಶೈಕ್ಷಣಿಕ ಕ್ರೀಡಾಕೂಟ, ಸಾಂಸ್ಕೃತಿಕ ಸುಗ್ಗಿ ಸಂಭ್ರಮ ಹಾಗೂ ದಶಮಾನೋತ್ಸವ ಸಮಾರಂಭದ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಹಾಗೂ ವಿದ್ಯಾಭಿಮಾನಿಗಳಿಗೂ ಸಂಸ್ಥೆಯ ಶ್ರೀಮಠದ ಸದ್ಭಕ್ತರಿಗೂ ಕೂಡ ಗೌರವಪೂರ್ವಕ ನಮನಗಳನ್ನು ತಿಳಿಸುತ್ತಾ, ತೆನೆ ಬಿಟ್ಟ ಪೈರು ಬಾಗುತ್ತದೆ, ಗೊನೆ ಬಿಟ್ಟ ಬಾಳೆಯೂ ಬಾಗುತ್ತದೆ, ಫಲ ಬಿಟ್ಟ ಗಿಡವೂ ಬಾಗುತ್ತದೆ, ಜಗತ್ತಿಗೆ ಏನು ಕೊಡದ ಜಂಬದ ಈ ಜೀವ ಬೀಗುತ್ತದೆ. ಬೀಗುವುದು ಸದ್ಗುಣವಲ್ಲ, ಬಾಗುವುದೇ ಸದ್ಗುಣ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸ್ವದೇಶಿ ಪೂಜ್ಯತೆ ರಾಜ, ವಿದ್ವಾನ್ ಸರ್ವಾರ್ಥ ಪೂಜ್ಯತೆ. ಅಂದ್ರೆ ರಾಜ ತನ್ನ ದೇಶದಲ್ಲಿ ಮಾತ್ರ ಗೌರವಿಸಲ್ಪಟ್ರೆ ವಿದ್ವಾಂಸನಾಗಿರ್ತಕ್ಕಂಥ ಇಡೀ ಜಗತ್ತಿನಲ್ಲೇ ಪೂಜಿಸಲ್ಪಡ್ತಾನೆ. ಅಂತಹ ಶ್ರೇಷ್ಠ ವಿದ್ಯೆಯನ್ನ ದಾರಿ ಎರೆಯುತ್ತಿರುವ ತಾಣವೇ ಈ ವಿದ್ಯಾಸಂಸ್ಥೆ. ಅಚ್ಚ ಹಸುರಿನ ಸೀರೆಯುಟ್ಟು ಎರೆ ನೆಲದ ಮಾಡಿಲಲ್ಲಿ ಗವಿ ಗಂಗಾಧರೇಶ್ವರನ ಸಮ್ಮುಖದಲ್ಲಿ, ಜ್ಯೋತಿರ್ಲಿಂಗದ ಜಗಲಿಯಲ್ಲಿ, ತಾಯಿ ರಾಜರಾಜೇಶ್ವರಿಯ ಬೀಡಿನಲ್ಲಿ ಅಜರಾಮರವಾದ ಸಕಲರ ಶ್ರೇಯಸ್ಸನ್ನ ಬಯಸುವ, ಸರ್ವಧರ್ಮ ಸಮನ್ವಯತೆಯನ್ನು ಸಾರುವ, ಮಾನವತೆಯ ಮಂತ್ರವನ್ನು ಜಪಿಸುವ, ಪರಿಶ್ರಮದ ಪರಕಾಷ್ಠೆಯನ್ನ ಪ್ರತಿನಿಧಿಸುವ ಶ್ರೀಮಠವು ಪೂಜ್ಯ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಮತ್ತು ಶ್ರೀ ಮಹಾಯೋಗಿ ವೇಮನರ ಆದರ್ಶಗಳಿಂದ ನೆಲೆಯೂರಿದ ಸಂಸ್ಥೆ ಇದಾಗಿದೆ. ಕೈಲಾಸ ದೊಡ್ಡದಲ್ಲ, ಕಾಯಕ ದೊಡ್ಡದು. ಅಧಿಕಾರ ದೊಡ್ಡದಲ್ಲ, ಅಭಿಮಾನ ದೊಡ್ಡದು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆಂದೇ ಸ್ಥಾಪಿತವಾಗಿರುವ ಸಂಪನ್ಮೂಲ ಭರಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡುವ ಸಲುವಾಗಿ ಶ್ರೀಮಠವು ಹೇಮವೇಮ ಸದ್ಬೋಧನಾ ವಿದ್ಯಾಪೀಠದ ಅಡಿಯಲ್ಲಿ 2012-13ನೇ ಸಾಲಿನಲ್ಲಿ ಸ್ಥಾಪನೆಯಾಗುತ್ತೆ. ಪ್ರಸ್ತುತ ಶ್ರೀ ಜ್ಞಾನಾಕ್ಷಿ ವಿದ್ಯಾನಿಕೇತನವು ದಶಮಾನೋತ್ಸವವನ್ನು ಪೂರ್ಣಗೊಳಿಸಿ ಇದರ ಮಡಿಲಲ್ಲಿ 2019-20ನೇ ಸಾಲಿನಲ್ಲಿ ಪ್ರಾರಂಭವಾದ ಶ್ರೀ ವೇಮನ PU ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜ್ ಕೂಡ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡ್ತಾ ಬಂದಿದೆ. ಇದರ ಜೊತೆಯಲ್ಲಿ 2020-22-21ನೇ ಸಾಲಿನಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಪದವಿ ಕಾಲೇಜ್ ಕೂಡ ಪ್ರಾರಂಭ ಆಗಿದೆ. ವಸತಿ ನಿಲಯದಲ್ಲಿ 20 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ನಮ್ಮ ಸಂಸ್ಥೆ ಈಗ ಸಂಸ್ಥೆಯಲ್ಲಿ ಸುಮಾರು 2000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡಿತಾ ಇದ್ದಾರೆ ಅಂತ ಹೇಳಲಿಕ್ಕೆ ಅತೀವ ಸಂತೋಷವಾಗ್ತಾ ಇದೆ. ಅಸಾಧ್ಯವೆಂಬ ವೈರಿ, ಅಪಾಯವೆಂಬ ಆಟ, ಸಾಧ್ಯವೆನ್ನುವ ಭರವಸೆ, ಸವಾಲುಗಳ ಸರಮಾಲೆ ಇತ್ಯಾದಿಗಳ ಯಶಸ್ಸಿಗೆ ಕಾರಣಗಳು. ನಮ್ಮ ಶೈಕ್ಷಣಿಕ ಸಂಸ್ಥೆಯ ಉದ್ದೇಶ ಇದೊಂದು ಗ್ರಾಮೀಣ ಸಂಸ್ಥೆಯಾಗಿದ್ದು ಹಳ್ಳಿಗಳಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಪ್ರಸ್ತುತ ಸ್ಪರ್ಧಾತ್ಮಕ ಯುಗಕ್ಕೆ ಅವಶ್ಯಕವಾದ ಕಂಪ್ಯೂಟರ್ ಶಿಕ್ಷಣ, ಯೋಗ ಮತ್ತು ಕರಾಟೆ, ಸಂಗೀತ, ವಿಶಾಲವಾಗಿರ್ತಕ್ಕಂಥ ಕ್ರೀಡಾಂಗಣದಲ್ಲಿ ಪಠ್ಯೇತರ, ಸಾಂಸ್ಕೃತಿಕ, ಕರಕುಶಲ ಇವುಗಳನ್ನು ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಅನುಕೂಲವಾಗುವ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿ ಉತ್ತಮ ನಾಗರಿಕನನ್ನಾಗಿ ಮಾಡುವುದೇ ಈ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ. ಸುತ್ತಲೂ ಜ್ಞಾನದಿ ಕವಿದಿರುವ ಕತ್ತಲಲ್ಲಿ ಅಕ್ಷರವೆಂಬ ಅಣತೆಯನ್ನಚ್ಚಿದ ಶ್ರೀ ಹೇಮವೇಮ ವಿದ್ಯಾಸಂಸ್ಥೆಯು ಜ್ಞಾನದ ಬರಡಾಗಿರುವ ಮಕ್ಕಳಿಗೆ ವಸಂತವಾದ ಈ ಶಾಲೆಯೇ ಬದುಕೆಂಬ ಭರವಸೆಯ ಅಕ್ಷರಧಾಮ. ಜಾತಿ, ಕುಲ, ಮತ, ಧರ್ಮವನ್ನು ಮೀರಿಯೂ ಜ್ಞಾನವನ್ನು ಹಂಚುತ್ತಿರುವ ಈ ಅಕ್ಷರಧಾಮ ಹಗಲಿರುಳೆನ್ನದೆ ಮಕ್ಕಳ ಭವಿಷ್ಯಕ್ಕಾಗಿ ಶ್ರಮಿಸುತ್ತಾ ಅನುದಿನ ಸೂರ್ಯಚಂದ್ರರಂತೆ ಕಂಗೊಳಿಸುತ್ತಿದೆ. ವಿಶೇಷವಾಗಿರ್ತಕ್ಕಂಥ ಕಟ್ಟಡವನ್ನು ಒಳಗೊಂಡಿರ್ತಕ್ಕಂಥದ್ದು 24 ಗಂಟೆ ನಿರಂತರ ವಿದ್ಯುತ್ತು, ಶಾಲಾ ಬಸ್ಗಳು, ಶೌಚಾಲಯ, ಕಂಪ್ಯೂಟರ್ ವ್ಯವಸ್ಥೆ, PU ವಿಭಾಗದಲ್ಲಿ ನೀಟ್ ಮತ್ತು JEE ಪ್ರತಿ ತರಬೇತಿಗಳನ್ನು ಕೊಡ್ತಾ ಹಲವಾರು ವಿದ್ಯಾರ್ಥಿಗಳು ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ.
ನಾವು ಒಂದ್ಸರಿ ಯಾವುದೇ ಕರ್ತವ್ಯಕ್ಕೆ ಸಲಾಮನ್ನ ಹೊಡೆದರೆ ಬೇರೆಯವರಿಗೆ ನೀವು ಸಲಾಂ ಹೊಡೆಯಬೇಕಾದ ಅಗತ್ಯವಿಲ್ಲ. ನೀವು ಕರ್ತವ್ಯ ಭ್ರಷ್ಟರಾದರೆ ಪ್ರತಿಯೊಬ್ಬರಿಗೂ ಸಲಾಮನ್ನ ಹೊಡೆಯಬೇಕಾಗುತ್ತೆ. ಹಾಗಾಗಿ ಪ್ರಾರಂಭದಲ್ಲಿ 300 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ಸಂಸ್ಥೆ ಈಗ ಸುಮಾರು 2000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. SSLCಯಲ್ಲಿ ಕೂಡ ಇದು 10ನೇ ವರ್ಷ. 10 ವರ್ಷನೂ ಕೂಡ ಪ್ರತಿಶತ 100ರಷ್ಟು ಫಲಿತಾಂಶವನ್ನ ಪಡೆದಿರ್ತಕ್ಕಂಥ ಸಂಸ್ಥೆ ಶ್ರೀ ಜ್ಞಾನಾಕ್ಷಿ ವಿದ್ಯಾನಿಕೇತನ. ಅದೇ ರೀತಿಯಾಗಿ PU ವಿಭಾಗದಲ್ಲಿ ಕೂಡ ಈಗ 4 ವರ್ಷ PU ಸ್ಟಾರ್ಟ್ ಆಗಿ ಅದರಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಂಡು ಹರಿಹರ ತಾಲೂಕಿನಲ್ಲಿ 3 ವರ್ಷನೂ ಉತ್ತಮ ಫಲಿತಾಂಶವನ್ನು ಪಡೆದು ತಾಲೂಕಿನಲ್ಲಿ ಹೆಮ್ಮೆಯ ಒಂದು ಕಾಲೇಜ್ ಅಂತೇಳಿ ಹೆಸರನ್ನು ಪಡೆದುಕೊಂಡಿದೆ. ದಾವಣಗೆರೆ ಜಿಲ್ಲೆಯಲ್ಲಿ 3ನೇ ಕಾಲೇಜ್ ಅಂದ್ರೆ ನಮ್ಮ ಶ್ರೀ ಮಹಾಯೋಗಿ ವೇಮನ PU ಕಾಲೇಜ್ ಅಂತೇಳಿ ಹೆಸರನ್ನು ಪಡೆದುಕೊಂಡಿದೆ. ಅದೇ ರೀತಿಯಾಗಿ ಅದರಂತೆ 2021-2021ನೇ ಸಾಲಿನಲ್ಲಿ PUC ವಿಜ್ಞಾನ ವಿಭಾಗ ವಾಣಿಜ್ಯ ವಿಭಾಗದಲ್ಲಿ ವಿದ್ಯಾರ್ಥಿನಿಯರು ಸುಮಾರು ಕವನ ಹಾರ್ಪಿ ಅಂತ ವಿದ್ಯಾರ್ಥಿನಿ ಹೊಸಳ್ಳಿ ಹುಡುಗಿ ಅದು 600ಕ್ಕೆ 600 ಅಂಕಗಳನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಕೀರ್ತಿಯನ್ನು ತಂದಿರ್ತಾರೆ. ಅದೇ ರೀತಿಯಾಗಿ 2020-21ರಲ್ಲಿ ನಮ್ಮ SSLC ವಿಭಾಗದಲ್ಲಿ ಬಾಗಲಕೋಟೆ ವಿದ್ಯಾರ್ಥಿನಿ ಕುಮಾರಿ ರಕ್ಷಿತಾ ಉಮೇಶ್ ಪಾಟೀಲ್ 625ಕ್ಕೆ 625 ಅಂಕಗಳನ್ನು ಪಡೆದು ಶಾಲೆಗೆ ಮತ್ತು ಸಂಸ್ಥೆಗೆ ಕೀರ್ತಿಯನ್ನು ತಂದಿರ್ತಾಳೆ. ಇದರ ಜೊತೆಯಲ್ಲಿ ಪಠ್ಯೇತರ ಚಟುವಟಿಕೆಗಳು, ಕರಾಟೆ, ಚೆಸ್, ಅಥ್ಲೆಟಿಕ್ಸ್ ಎಲ್ಲದರಲ್ಲೂ ಕೂಡ ರಾಜ್ಯ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಸಂಸ್ಥೆ ಇದಾಗಿದೆ. ಸಾಧ್ಯವೇ ಇಲ್ಲ ಅಂದ್ಕೊಂಡ್ರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷವಾಗುತ್ತದೆ, ಸೋತರೆ ಅನುಭವ ಸಿಗುತ್ತದೆ. ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಮ್ಮ PU ವಿದ್ಯಾರ್ಥಿಗಳು ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳು ಅಮೋಘವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿದ್ದಾರೆ. ಭಾರತ ಮಾತೆಯ ಹೆಸರನ್ನ ವಿಶ್ವದಿ ತೋರುತ್ತಾ ನಲಿಯುವೆವು, ಕನ್ನಡ ತಾಯಿಯ ಗುಣವನ್ನ ಜಗಕ್ಕೆ ತಿಳಿಸುತ್ತಾ ಕುಣಿಯುವೆವು ಎಂಬ ಮಾತಿನಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಯಾವ ರೀತಿಯಾಗಿ ಇರಬೇಕು, ಏನೇ ಶಿಕ್ಷಣ ಕೊಡಬೇಕಂತಕ್ಕಂಥದ್ದನ್ನ ಈ ಒಂದು ಹೇಮ ಸದ್ಬೋಧನಾ ವಿದ್ಯಾಪೀಠದಲ್ಲಿ ಎಲ್ಲ ಕೂಡ ಒಳಗೊಂಡಿರ್ತಕ್ಕಂಥ ಶಿಕ್ಷಣವನ್ನು ನೀಡ್ತಾ ಇದೆ. ಹೊಸ ವರುಷದಿ ಹೊಸತು ಚಿಗುರಿ ಬೇವು ಬೆಲ್ಲದಲ್ಲಿ ಕೂಡಿ ಕಷ್ಟ ಸುಖದಿ ಬೆರೆಯುವಂತೆ ನಮ್ಮೆಲ್ಲರ ಪ್ರೀತಿ ಬಾಂಧವ್ಯ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ನಮ್ಮ ಈ ವಿದ್ಯಾಪೀಠದ ಹಿರಿಮೆ ಅಮೂಲ್ಯವಾಗಿರ್ತಕ್ಕಂಥದ್ದು. ಇದಕ್ಕೆಲ್ಲ ಕಾರಣೀಭೂತರು ಸುತ್ತಮುತ್ತಲಿನ ಗ್ರಾಮದ ಶ್ರೀಮಠದ ಸದ್ಭಕ್ತರು, ಪೋಷಕರು, ಬಂಧುಗಳು, ಹಿತೈಷಿಗಳು ಇವರೆಲ್ಲರೂ ಕೂಡ ಕಾರಣೀಭೂತರೆ ಸಂಸ್ಥೆ ಬೆಳಲಿಕ್ಕೆ. ಅವರೆಲ್ಲರಿಗೂ ಕೂಡ ಶ್ರೀಮಠದ ಪರವಾಗಿ, ಸಂಸ್ಥೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ವಾರ್ಷಿಕ ವರದಿಗೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ಜೈ ಕರ್ನಾಟಕ. Hello, good evening. Namaskar. Adab. Suswagatam. Vanakkam. Wish you happy new year to all. Let's new year bring wealth and prosperity in your life. Ladies and gentlemen, today we all have gathered here to celebrate the 10th anniversary of this institution. I heartily welcome you all for this musical night with memorable events. Miles' journey begins with a single step. Pain and happiness are the two sides of the single coin. Today we are all gathered here to share our pleasurable feelings with you. Vakratunda Mahakaya Suryakoti Samaprabha Nirvignam Kurume Devo Sarvakaresu Sarvada. Now it is time to pray our Lord Ganesha with the song of Ekadantaya. Let us begin the program with the imploring song of Ekadantaya. Please put your hands together to welcome the Ekadantaya team on the stage.
गणेशाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय
गणेशाय धीमहि गजेशानाय भालचन्द्राय श्रीगणेशाय धीमहि Dance performance it is. Now it is time for a joyful dance performance by a little champs of LKG students. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳಿ. ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಕುಡಿದು ಓಡಿದೆ ಬೆಂಡೆಕಾಯಿ ತೊಂಡೆಕಾಯಿ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಅಟ್ಟದಲ್ಲಿ ಏನು ಶಬ್ದ ಆಗಿದೆ, ಹೆಗ್ಗಣವು ಆಚೆ ಈಚೆ ಓಡಿದೆ. ಅಟ್ಟದಲ್ಲಿ ಏನು ಶಬ್ದ ಆಗಿದೆ, ಹೆಗ್ಗಣವು ಆಚೆ ಈಚೆ ಓಡಿದೆ. ಹಟ್ಟಿಯಲ್ಲಿ ದನವು ಏಕೋ ಕೂಗಿದೆ, ಹಟ್ಟಿಯಲ್ಲಿ ದನವು ಏಕೋ ಕೂಗಿದೆ. ಹಗ್ಗ ಬಿಚ್ಚಿ ಕರುವು ಎಲ್ಲೋ ಓಡಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ನನಗೆ ಯಾಕೋ ನಿದ್ರೆ ಈಗ ಬರುತ್ತಿದೆ, ಹೌದು ಈಗ ತುಂಬ ರಾತ್ರಿ ಆಗಿದೆ. ನನಗೆ ಯಾಕೋ ನಿದ್ರೆ ಈಗ ಬರುತ್ತಿದೆ, ಹೌದು ಈಗ ತುಂಬ ರಾತ್ರಿ ಆಗಿದೆ. ಸುತ್ತಲೆಲ್ಲ ಕತ್ತಲೆಯು ತುಂಬಿದೆ, ಸುತ್ತಲೆಲ್ಲ ಕತ್ತಲೆಯು ತುಂಬಿದೆ. ಲೋಕವೆಲ್ಲ ನಿದ್ರೆಯಲ್ಲಿ ಮುಳುಗಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಲಲ್ಲಲಾಲ ಲಲ್ಲಲಾಲ ಲಾಲ ಲಾಲ ಲಾ, ಲಲ್ಲಲಾಲ ಲಲ್ಲಲಾಲ ಲಾಲ ಲಾಲ ಲಾ. Since your childhood you might have listened to a famous folk song. It is about an innocent cow and a tiger. Yes, it is Dharani Mandala Madhyadolage and it has a great message. UKG students are coming to the stage for this song. Please come up the stage. After this performance, Namura Santili ಧರಣಿ ಮಂಡಲ ಮಧ್ಯದೊಳಗೆ ತೆರೆಯುತ್ತಿಹ ಕರ್ನಾಟ ದೇಶ
ದೇಶದೊಳಿರುವ ಕಾಳಿಂಗನೆಂಬ ಕೊಲ್ಲನ ಪರಿಯ ನಿಂತು ಬೇಳ್ವೆನು ಧರಣಿ ಮಂಡಲ ಮಧ್ಯದೊಳಗೆ ಬೆರೆಯುತ್ತಿಹ ಕರ್ನಾಟಕ ದೇಶದೊಳಿರುವ ಕಾಳಿಂಗನೆಂಬ ಕೊಲ್ಲನ ಪರಿಯ ನಿಂತು ಬೇಳ್ವೆನು ಎಳೆಯ ಮಾವಿನ ಮರದ ಕೆಳಗೆ ಕೊಳಲ ಮೂದುತ ಕೊಲ್ಲಗೌಡರು ಬಳಸಿನಿಂದ ತುಳುಗಳನ್ನು ಬಳಿಗೆ ಕರೆದನು ಹರುಷಲಿ ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯ ಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು ಗೊಲ್ಲ ಕರೆದ ದನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿ ಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು ಮಲೆ ಮಧ್ಯದೊಳಗೆ ಅದ್ಭುತನೆಂದೆಂಬ ವ್ಯಾಘ್ರನು ಅಪ್ಪರಿಸಿ ಹಸಿ ಹಸಿರು ಬೆಟ್ಟದ ಕಿಪ್ಪಿಯೊಳು ತಾನಿದ್ದನು ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಗೋಂಡುತ್ತ ಚಂಗನೆ ತುಳುಕಲನಗಿದ ರಭಸ ಕಂಜಿ ಚದುರಿ ಹೋದವು ಹಸುಗಳು ಹಬ್ಬಿದ ಮಲೆ ಮಧ್ಯದೊಳಗೆ ಅದ್ಭುತನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಪ್ಪಿಗಳು ತಾನುತ್ತನು ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಹೋರಿಡುತ್ತ ಚಂಗನೆ ತುಡುಕಲೆ ನಗಿದ ರಭಸ ಕಂಜಿ ಚದುರಿ ಹೋದವು ಹಸುಗಳು ಕೋಟಿ ಎಂಬ ಹಸು ತನ್ನ ಕಂಗನ ನೆನೆದುಕೊಂಡು ಮುನ್ನ ಹಾಲನು ಕೊಡುವೆನೆನು ತಾ ಚಂದದಿ ಬರುತ್ತಿದೆ ಹಿಂದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡಗಟ್ಟಿ ನಿಂದನ ಹುಲಿರಾಯನು ಸತ್ಯವೇ ಭಗವಂತನಿಂದ ಪುಣ್ಯ ಕೋಟಿಯ ಕಥೆಯಿದು ಸತ್ಯವೇ ಭಗವಂತನಿಂದ ಪುಣ್ಯ ಕೋಟಿಯ ಕಥೆಯಿದು ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯನಾಗುವೆ ಎಂದಿತು
ಬರದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು. ಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕನ್ನೆಯವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಕನ್ನೆಯವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಎನ್ನ ಒಡಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು.